ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಇವತ್ತಿನ ರುಟೀನು ಏನಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಇವಾಗ ಟೈಮ್ ಬಂದು 10 ಗಂಟೆ ಆಗೈತೆ. 10 ಗಂಟೆಗೆ ಬುಟ್ಟಿ ತೊಳೆದಾಕಿದ್ನೆ. ಬುಟ್ಟಿ ಯಾರಕ್ಕಲ್ಲಿದ್ದಾನೋ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಹೀಗಾಗಿ ಮೇಲ್ಗಡೆಸ್ ನೋಡ್ರಿ, ಸಿಕ್ಕಾಪಟ್ಟೆ ಬಿಸಿಲು. 10 ಗಂಟೆ ಆಗೈತಿ, ಎಷ್ಟೊಂದು ಬಿಸಿಲು. ಹೀಗಾಗಿ ಮೇಲ್ಗಡೆ ಒಂದು 5 ನಿಮಿಷ ನಿಂತ್ವಿ ಅಂದ್ರೆ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಇರುತ್ತೆ ರೀ. ಮನೆ ಇವಾಗ ಬುಟ್ಟಿ ಏರಾಕಿ ಕೆಳಗಡೆ ಹೋಗೋಣ. ಅಪ್ಪ ಅಷ್ಟು ಮೇಲೆ ಹೋಗಿ ಬಟ್ಟೆ ಏರಕ್ಕೆ ಬರತ್ಲೆ ಸುಸ್ತಾಗ್ಬಿಡ್ತೀವಿ. ಟೈಮ್ ಬಂದು ಈಗ 10:30 ಆಗೈತೆ ರೀ. 10:30 ಆದರೂ ಬಿಸಿಲು, ಎಷ್ಟು ಬಿಸಿಲು ಐತೆ ಅಂದ್ರೆ ಅಷ್ಟೊಂದು ಬಿಸಿಲು ಐತಿ ನೋಡಿ. ಸ್ವಲ್ಪ ಬಟ್ಟೆ ಅಷ್ಟು ಹಾಕಿ ಬರತ್ಲೆ ಸಾಕಾಗಿಬಿಡ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ರೀ. ಈ ಕಡೆ ಅಂದ್ರೆ ಒಂಥರ ಈಗ ಮನೆಯಾಗ ಕುಂತೀವಿ ಅಂದ್ರೆ ಮನೇನು ಒಂಥರ ಜಳ 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 ಹೊಡಿತೈತಿ. ಪ್ಯಾನ್ ಹಾಕಿದ್ರು ಪ್ಯಾನಿಂದೂ ಜಳ ಜಾಸ್ತಿ ಬರುತ್ತೆ. ಹಂಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಕಡೆ ಇಷ್ಟೊಂದು ಬಿಸಿಲಾಗಲ್ಲ ರೀ. ಇಲ್ಲಂತರೂ ತುಂಬಾ ಬಿಸಿಲಾಗುತ್ತೆ. ಫ್ರಿಜ್ ಇಲ್ಲಂದ್ರಂತರೂ ಮುಗೀತು. ತಣ್ಣ ನೀರಿಗೆ ನೀರು ಅನ್ಬೇಕಾಗುತ್ತೆ. ಫ್ರಿಜ್ನಾಗ ನೀರು ತುಂಬಿಟ್ಟಿರ್ತೀವಿ, ಚಲೋ ಅನಿಸ್ತಾ ಇಲ್ಲ. ಬಿಸಿಲು ಬಂದು ಆಮೇಲೆ ಬಾಟ್ಲೆ ನೀರು ಸಹ ಕಾದ್ಬಿಟ್ಟಿರ್ತಾವೆ ರೀ. ಬಾಟ್ಲೆಗ ಬಿಟ್ರೆ ನೀರು ಬಾಟ್ಲಿ ಇರ್ತಲ್ಲ, ಬಾಟ್ಲೆ ನೀರನ್ನು ಎಲ್ಲ ಕಾದ್ಬಿಟ್ಟಿರ್ತಾವೆ. ಹಂಗಾಗಿ ಫ್ರಿಜ್ನಾಗ ಇಟ್ಟಿರ್ತೀವಿ ನೋಡ್ರಿ. ಮೇಲೆ ಬರುತ್ತಲೇ ಒಂಥರ ಸುಸ್ತು ಅನ್ನಿಸ್ಬಿಡ್ತಾವೆ. ಮುಖದ ಮೇಲೆ ನೋಡ್ರಿ, ಇಲ್ಲೆಲ್ಲ ಬೆವರು ಸ್ವಲ್ಪ ಅಷ್ಟು ಹೋಗಿ ಬರತ್ತಲೆ. ಅಷ್ಟೊಂದು ಬಿಸಿಲು ರೀ. ನಾವಂತರೂ ಇಲ್ಲಿ ಇರೋದಿಲ್ಲ ರೀ. ಸಾನ್ವಿ ಸ್ಕೂಲ್ ರಜೆ ಸಾನ್ವಿದು ಎಕ್ಸಾಮ್ ಮುಖ್ಯನ ಊರಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಅಷ್ಟೇ ಅನ್ಕೊಂತೀವಿ. ಮತ್ತು ಊರಿಗೆ ಹೋದ್ರೂ ಊರಾಗಿರಾಗ ಅನ್ಸೋದಿಲ್ಲ. 1-2 ದಿನ ಇರ್ತೀವಿ, ಮತ್ತು ಊರಿಗೆ ಬಂದುಬಿಡ್ತೀವಿ. ಹಂಗಾಗಿ ಇಲ್ಲೇ ಅಡ್ಜಸ್ಟ್ ಆಗ್ಬೇಕಲ್ಲ, ಅಡ್ಜಸ್ಟ್ ಆಗಿವಿ. ನೋಡಬೇಕು, ಒಂದು 15 ದಿನಾರ ಊರಿಗೆ ಹೋಗಿ ಸಾಲಿ ರಜೆ ಕೊಟ್ಟಿಂದ ಒಂದು 15 ದಿನಾರ ಊರಿಗೆ ಹೋಗಿ ಅಂದ್ಕೊಂಡಿವಿ. ಏನಾಗುತ್ತೋ ಗೊತ್ತಿಲ್ಲ. ಈ ದಿನದಾಗ ಐಸ್ ಕ್ರೀಮು, ಕಲ್ಲಂಗಡಿ ಹಣ್ಣು ತಿನ್ನೋಕೊಂಥರ ತಣ್ಣು ತಿನ್ನೋಕೊಂಥರ ಖುಷಿ ಅನ್ನಿಸ್ತೈತ್ರಿ. ತಣ್ಣನು ಏನು ಊಟ ಮಾಡಲಿಲ್ಲ, ತಣ್ಣನು ಏನಾದರೂ ತಿನ್ಬೇಕು ಅನ್ನಿಸ್ತೈತಿ. ನಮ್ಮ ಮನೆಯವರು 2 ಕಲ್ಲಂಗಡಿ ಹಣ್ಣು ತಂದಿದ್ರು. 2 ಕಲ್ಲಂಗಡಿಯಾಗ ಒಂದು ಅರ್ಧ ತಿಂದ್ವಿ, ಇನ್ನೊಂದು ಅರ್ಧ ಐತಿ. ಈಗ ನಮ್ಮ ಸಾನ್ವಿ 1 ಗಂಟೆಗೆ ಸ್ಕೂಲಿಲ್ಲಿದ್ದ ಬರ್ತಾಳೆ, ಅವಾಗ ಹೆಚ್ಚಿದ್ರಾಯ್ತು. ಟಿಫಿನ್ ಎಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ತೊಳೆದಾಕಿ ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ಬೇಕಲ್ರಿ. ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡಾಕತ್ತೀನಿ. ಇಲ್ಲಿ ತೊಗರಿ ಕಾಳು ಬರ್ತಲ್ರಿ, ಆ ತೊಗರಿ ಕಾಳು ಪಲ್ಯ ಮಾಡೀನಿ. ಒಂದು ಸೈಡ್ ಅನ್ನ ಇಟ್ಬಿಟ್ಟು ಅಡುಗೆ ಮುಗಿತು. ಊರಿಗೆ ಹೋಗೋನಿಂದ ತಿರ್ಗಾ ಏನೂ ಲಾಗ ಮಾಡಿಲ್ರಿ. ಯಾಕಂದ್ರೆ ಊರಿಗೆ ಹೋಗೋನಿಂದ ಏನೂ ಗೊತ್ತಿಲ್ಲ ನನಗೆ. ಒಂಥರ ಬೇಜಾರ್ನಾಗ 1-2 ದಿನ ಬೇಜಾರೊಳಗೇ ಇರ್ತೀನಿ. ಹಂಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇವಾಗ ವಿಡಿಯೋ ಮಾಡಾಕತ್ತೀವಿ. ಇಲ್ಲಿ ಪಲ್ಯ ಸಹ ರೆಡಿ ಆಯ್ತು. ಈ ಥರ ಕಾಳು ಪಲ್ಯ ಎಲ್ಲ ಯಾರಿಗೆ ಇಷ್ಟ? ಈ ಥರ ಕಾಳು ಪಲ್ಯ ಆಲ್ಮೋಸ್ಟು ಸಿಟಿಗ ಕಾಳು ಪಲ್ಯ ಮಾಡೋದು ಕಮ್ಮಿ ರೀ. ಜಾಸ್ತಿ ಕಾಳು ಪಲ್ಯನ ಜಾಸ್ತಿ ಮಾಡ್ತಾರೆ. ಕಾಳು ಪಲ್ಯ ಅಂದ್ರೆ ಹಳ್ಳಿ ಒಳಗೆ ತಿನ್ನೋಕೆ ಇಷ್ಟ. ಇಲ್ಲಿ ಬೆಳಗ್ಗೆ ಮೊಸರು ತೊಗೊಂಡಿದ್ವಿ. ಇವತ್ತೇನು ಸಾಂಬಾರು ಏನು ಮಾಡೋದಿಲ್ರಿ, ಮಜ್ಜಿಗೆ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಬ್ಯಾಸ್ಗೆ ಒಂದು ಮಜ್ಜಿಗೆ ಮಾಡೋಕೆ ಸಾಂಬಾರು ಮಾಡಿ ತಿನ್ನೋಕೆ
ತಿನ್ನಕ್ಕೆ ಇದು ಅನ್ನಿಸ್ತೈತಿ. ನಿನ್ನೆ ಏಕ ಸಾಂಬಾರು ತಿಂದೀವಿ. ನಿನ್ನೆ ಸಂಡೆ ಇಲ್ಲ, ಸಂಡೆ ದಿನ ಏಕ ಬರೀ ಸಾಂಬಾರು. ಮಧ್ಯಾಹ್ನ ರಾತ್ರಿ ಬರೀ ಸಾಂಬಾರು ಆಗೈತೆ. ಹಂಗಾಗಿ ಇವತ್ತು ಯಾಕೋ ಸಾಂಬಾರು ಮಾಡೋಕೆ ಮನಸ್ಸಿಲ್ಲ. ಹಂಗಾಗಿ ಮಜ್ಜಿಗೆ ಮಾಡಿದ್ರೆ ಬಿಸಿಲಿಗೆ ಮಜ್ಜಿಗೆ ಅನ್ನ ಊಟ ಮಾಡಿದ್ರೆ ಸರಿ ಹೋಗುತ್ತೆ. ಹಂಗಾಗಿ ಮಜ್ಜಿಗೆ ಮಾಡಿದ್ರೆ ಆಯಿತು ಅಂತಂದು ಇನ್ನು ಮಜ್ಜಿಗೆ ಮಾಡಿ ಆಮೇಲೆ ರೊಟ್ಟಿ ಮಾಡಬೇಕು. ರೊಟ್ಟಿ ಇದು ನಾ ಎಲ್ಲನೂ ಮಜ್ಜಿಗೆ ಮಾಡಲ್ಲ, ಅರ್ಧ ಮೊಸರು ತಿನ್ನಕ್ಕೆ ಬೇಕ್ರಿ. ಹಂಗಾಗಿ ಸ್ವಲ್ಪ ಪಲ್ಯ ಜೊತೆ ನಂಗೆ ಏನೋ ಗೊತ್ತಿಲ್ಲ, ಪಲ್ಯ ಜೊತೆ ಮೊಸರು ಇದ್ರೂ ಹೊಟ್ಟೆ ತುಂಬುತ್ತೆ, ಇಲ್ಲಾಂದ್ರೆ ಹೊಟ್ಟೆ ತುಂಬುದಿಲ್ಲ. ಮೊಸರು ಇಲ್ಲಂದ್ರೆ ಬರೀ ಪಲ್ಯ ತಿಂತೀನಲ್ಲ, ಅವತ್ತು ಊಟನೇ ಮಾಡಿನೇ ಇಲ್ಲ ಅನಿಸುತ್ತಾ. ಪಲ್ಯ ಜೊತೆ ಸ್ವಲ್ಪ ಆದರೂ ಮೊಸರು ಹಾಕ್ಯಂದು ಊಟ ಮಾಡಿದ್ರೆ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಮೊಸರು ಇಲ್ಲಾಂದ್ರೆ ಅವತ್ತು ಏನೋ ಒಂಥರ ಸಮಾಧಾನ ಇರ್ಲಾರ್ದಾಗ ಹೊಟ್ಟೆ ತುಂಬುದಿಲ್ಲ. ಎಷ್ಟು ಊಟ ಮಾಡಿದರೂ ಹೊಟ್ಟೆ ತುಂಬುದಿಲ್ಲ. ಹಂಗಾಗಿ ಸ್ವಲ್ಪ ಮೊಸರು ಎತ್ತಿಟ್ಟಿದ್ದೀನಿ. ಇದನ್ನು ಇಷ್ಟನ್ನು ಮಜ್ಜಿಗೆ ಮಾಡ್ಕೊತೀನಿ. ಮಜ್ಜಿಗೆ ಸಾಂಬಾರು ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಒಟ್ಟು ಮಜ್ಜಿಗೆ ಸಾಂಬಾರು ಮಾಡೋಕೆ ಹಸಿ ಮೆಣಸಿನ್ಕಾಯಿ ಇದ್ರೇ ತಿನ್ನೋಕೆ ಇದು ಒಂದು ಸಾಂಬಾರು ಟೇಸ್ಟ್ ಆಗುತ್ತೆ. ಸದ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಇಲ್ಲ, ಹಾಗಾಗಿ ನಾನು ಬರೀ ಮಜ್ಜಿಗೆ ಮಾಡಿದ್ರೆ ಆಯಿತು. ತಾನ್ಮೆ ಮಜ್ಜಿಗೆ ತಂದ್ರೆ ಹಂಗೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಹಂಗೆ ಊಟ ಮಾಡೋದೈತಿ. ಮಜ್ಜಿಗೆ ಮನೆಯಾಗಿತ್ತಂದ್ರೆ ಏನೋ ಗೊತ್ತಿಲ್ಲ, ಮಜ್ಜಿಗೆ ಅಂದ್ರೆ ಅಷ್ಟು ಇಷ್ಟ ಏನೋ ಗೊತ್ತಿಲ್ಲ. ಇಷ್ಟಿಷ್ಟಿಗೆ ಆಗ ಊಟ ಮಾಡೋದೈತಿ. ನೋಡಿ ಮಜ್ಜಿಗೆ ರೆಡಿ ಅದು. ಇನ್ನು ರೊಟ್ಟಿ ಒಂದು ಮಾಡಿದ್ರೆ ಅಡುಗೆ ಎಲ್ಲ ಮುಗೀತಿ. ಬನ್ನಿ, ಇಲ್ಲಿ ಇನ್ನ ಕೂಡ ವಿಜಿಲ್ ಉಡಾಗತ್ತೈತಿ ನೋಡಿ. ಇದನ್ನು ನಾನು ಟ್ಯಾಗ್ ಹಾಕಿ ತರಿಸ್ಕೇನೇನಂದ್ರೆ ಈ ಥರ ರೊಟ್ಟಿ ನಿಂತು ರೊಟ್ಟಿ ಮಾಡ್ತಿರ್ತೀವಿಲ್ಲ, ಇಲ್ಲೆಲ್ಲ ಈ ಥರ ಹಾಕ್ಬೇಕಾದ್ರೆ ಹಿಟ್ಟನ್ನ ಹಾಕ್ಬೇಕು ನೋಡ್ರಿ. ಇಲ್ಲಿ ತನಕ ಬಂದೈತಿ ಹಿಟ್ಟು. ಆಮೇಲೆ ಈ ಥರ ರೊಟ್ಟಿನ ಈ ಥರ ಲಟ್ಟಿಸ್ಬೇಕಾದ್ರೆ ಈ ಥರ ಇದನ್ನ ರೊಟ್ಟಿನೇ ಇಲ್ಲಿಗೆ ಹಚ್ಚಿ ಇದು ಮಾಡ್ತೀವಲ್ಲ, ಇಲ್ಲ ಡ್ರೆಸ್ಸಿಗೆಲ್ಲ ಇದಾಗ್ತಿತ್ತು. ಡ್ರೆಸ್ಸಿಗೆಲ್ಲ ಹಿಟ್ಟೆಲ್ಲ ಹಾಕ್ತಿತ್ತು. ಹಾಗಾಗಿ ಮತ್ತೆ ಡ್ರೆಸ್ಸಿಗೆ ಹಿಟ್ಟು ಹತ್ತಿದ್ರೆ ಒಂಥರ ಅಸಹ್ಯ ಅನ್ನಿಸ್ತಿತ್ತು. ಯಾಕಂತ ತೊಳಿತೀವಲ್ಲ, ಅದು ಕಲಿ ಹೋಗೋದು ಅಷ್ಟೊಂದು ಜಲ್ದಿ ಕಲಿ ಹೋಗೋದಿಲ್ಲ. ಅದು ಜಾಸ್ತಿ ತಿಕ್ಕಿದ್ರೆ ಕಲಿ ಹೋಗುತ್ತಾ. ಹಾಗಾಗಿ ನಾನು ಅದು ಇದು ನೆನಪಿಲ್ರಿ 70 ರೂಪಾಯಿನ 80 ರೂಪಾಯಿ ಕೊಟ್ಟು ತೊಗೊಂಡಿನಿ. 2 ಬಂದವ, ಚೆನ್ನಾಗದ ಕ್ವಾಲಿಟಿ. ನಾನು ಬಂದಲ್ಲಿದ್ದನೂ ಹಾಕೊಳ್ಳೋಕತ್ತೀನಿ, ಏನೂ ಹೋಗಿಲ್ಲ, ತುಂಬಾ ಚೆನ್ನಾಗದ ನೋಡಿ. ನಂಗೆ ಇಲ್ಲಿ ತನಕ ಇದು ಒಂಥರ ಫುಲ್ಲು ನನಗೊಂಥರ ಟಾಪ್ ಅದಾಗುತ್ತೆ. ಫುಲ್ಲು ಲೆಂತಿ ಆಗೈತಿ, ತುಂಬಾ ಚೆನ್ನಾಗೈತಿ. ಆಮೇಲೆ ನಾವಿಲ್ಲಿ ಏನಾದರೂ ಇಟ್ಕೊಬೋದು ತಿನ್ನಕ್ಕಂತಂದಲ್ರಿ. ಇಟ್ಟು ಈ ಥರ ಸ್ಪೂನಿಗಿನ್ನು ಏನಾದರೂ ನೆನಪಾಗಲ್ಲ ಅಂದರೆ ಈ ಥರ ಸ್ಪೂನ್ನ ಇದ್ರೊಳಗೆ ಇಟ್ಕೊಂಡು ಅಡುಗೆ ಮಾಡ್ಬೋದು. ಇಲ್ಲಿ ತೋರಿಸ್ತೀನಿ ರೀ ನಾದಬೇಕಾದ್ರೆ ಹಿಟ್ಟೆಲ್ಲ ಎಷ್ಟೆಲ್ಲ ಇದು ಆಗುತ್ತಂತಂದು. ರೊಟ್ಟಿ ಮಾಡಕ್ಕಂದ್ರೆ ಒಳ್ಳೆ ಅನಿಸ್ತೈತಿ. ಇನ್ನು ಅದ್ರಾಗ ಈಗಂತರೂ ಸಿಲಿಂಡ್ರ್ ಖಾಲಿ ಆದ್ರೂ ಸಿಲಿಂಡ್ರ್ ಸಿಗೋವಲ್ತ್ರಿ ನಮ್ದಂತರೂ. ಸಿಲಿಂಡ್ರೇ ಯಾವಾಗ ಖಾಲಿ ಆಗುತ್ತೋ ಅನ್ನೋ ಭಯ ಬರಾಕತ್ತೈತಿ. ಯಾಕಂದ್ರೆ ಮೊನ್ನೆ ಜಾಸ್ತಿ ಸ್ವಲ್ಪ ಸೊಂಡಿಗೆ ಅದನ್ನೆಲ್ಲ ಮಾಡಿದ್ವಲ್ಲ, ಹಂಗಾಗಿ ಹಿಟ್ಟು ಬೇಯಿಸ್ಬೇಕಾಗಿತ್ತಲ್ಲ. ಹಂಗಾಗಿ ನಾನದು ಹಂಗೆ ಹಿಟ್ಟು ಹಾಕ್ಸ್ಕೊಂಬಂದು ಮಾಡಿದ್ರೆ ಅಷ್ಟೊಂದು ಗ್ಯಾಸ್ ಖಾಲಿ ಹಾಕಿದ್ದಿಲ್ಲ. ನಾನು ಹಿಟ್ಟು ಅಕ್ಕಿನ ನೆನೆ ಹಾಕಿ ಆಮೇಲೆ ಮಿಕ್ಸಿ ಮಾಡ್ಕೊಂಡು ಅದನ್ನು ಇದು ಮಾಡಿದ್ನಲ್ಲ, ಹಂಗಾಗಿ ಅದಕ್ಕೆ ಗ್ಯಾಸ್ ಸ್ವಲ್ಪ ಜಾಸ್ತಿನ ವೇಸ್ಟ್ ಆಗುತ್ತೆ. ಹಂಗಾಗಿ ನಾನು
ಅದೇ ಭಯ ಬರಾಕತ್ತೈತೆ ರೀ. ನಮ್ದು ಹೆಂಗೆ ಗ್ಯಾಸ್ ಏನಿಲ್ಲ ಅಂದ್ರೆ 3 ತಿಂಗಳು 4 ತಿಂಗಳು ಆರಾಮ್ ಬರ್ತಿತ್ತು. ಬಟ್ ಈ ಸರಿ ಜಲ್ದಿನೇ ಇಲ್ಲ. ನಾವು ಮನೆಯಲ್ಲಿದ್ದೆ ಈಗ ಒಂದು 15 ದಿನ ಆಯ್ತು. ಅವತ್ತಲಿದ್ದನ ಗ್ಯಾಸ್ ಖಾಲಿ ಆಗುತ್ತೆ ಅಂತಂದು ಈಗ ಆಲ್ರೆಡಿ ನಮ್ಮ 2 ಸಿಲಿಂಡ್ರ್, ಒಂದು HP ಒಂದು ಇಂಡಿಯನ್ ಐತಿ. ಒಂದು ಸಿಲಿಂಡ್ರಲ್ಲಿ ಮಾಮರ ಕೈ ಕೊಟ್ಟು ಬಂದ್ವಿ ತುಂಬಕ್ಕಂತಂದು. ಅದನ್ನು ತಿರುಗಿ 15 ದಿನ ಆಯ್ತು ರೀ. ನಾಳೆಗೆ 15 ದಿನ ಆಯ್ತು ನಾವು ಗ್ಯಾಸ್ ಕೊಟ್ಟು ಬಂದು. ಅವರು ಅಲ್ಲಿ ಹೋಗಿ ಗ್ಯಾಸು ಇದು ಮಾಡ್ತಾರಲ್ಲ, ಅಲ್ಲಿ ಗ್ಯಾಸ್ ತುಂಬ್ತಾರಲ್ಲ, ಅಲ್ಲಿ ಹೋಗಿಟ್ಟು ಬಂದಾರ. 15 ದಿನ ಆಯಿತು. 15 ದಿನ ಆದರೂ ಅವರು ಇನ್ನೂ ಇಲ್ಲ ರೀ, ಇನ್ನೂ ಬುಕ್ ಆಗೋದು, ಇನ್ನೂ ತುಂಬ ಗ್ಯಾಸ್ ಬರೋವಲ್ವು ಅಂತ ಹೇಳಕತ್ತಾರ. ಅದು ಒಂದು ಗ್ಯಾಸ್ ತುಂಬ್ತಂದ್ರೆ ಇದು ಖಾಲಿ ಆದ್ರೆ ಚಿಂತಿಲ್ಲ, ಯಾಕಂದ್ರೆ ಹೋಗಿ ತೊಗೊಂಬರ್ತೀವಿ. ಕಾರ್ ಐತೆ ಮನ್ಯಾಗ, ಇನ್ನು ಇದು ಅನ್ಸೋದಿಲ್ಲ. ಈಗ ಖಾಲಿ ಆಯ್ತಂದ್ರೆ ಹೋಗಿ ಒಂದಿಂದಾಗ ಹೋಗಿ ತೊಗೊಂಬರ್ತೀವಿ. ಬಟ್ ಈ ಕಡೆ ಭಾರತ್ ಅದಾವ್ರಿ. ನಮ್ಮದು ಇಲ್ಲಿ ಭಾರತ್ ಗ್ಯಾಸ್ ಇಲ್ಲ, ಹಂಗಾಗಿ ಇಲ್ಲಿ ಗ್ಯಾಸ್ ಸಿಗೋದಿಲ್ಲ. ನಮ್ದು ಎಷ್ಟೊತ್ತಿದ್ರು ನಾವು ಗ್ಯಾಸಿಗೆ ಊರಿಗೆ ಹೋಗ್ಬೇಕು. ನೋಡಿ ಇಲ್ಲಿ ತನಕ ಬಂದೈತೆ ನೋಡ್ರಿ. ಆಲ್ರೆಡಿ ಇಲ್ಲಿ ನೋಡಿಲಿ ಡ್ರೆಸ್ಸಿಗೆಲ್ಲ ಹತ್ತೈತಿ, ಈ ಥರ ಹತ್ತೈತ. ಹಂಗಾಗಿ ಇದು ತುಂಬಾ, ನನಗಂತೂ ತುಂಬಾ ಯೂಸ್ ಆಗೈತಿ. ಆಮೇಲೆ ಇಲ್ಲಿ ಸಿಂಕಿಗೆ ಈ ಥರ ಇದು ನೀರೆಲ್ಲ ಈ ಥರ ಸಿಡಿತೈತಿ. ನೀರು ಸಿಡಿದಾಗೆಲ್ಲ ಡ್ರೆಸ್ ಎಲ್ಲ ತೋದೋಗುತ್ತಾ. ಆ ಕಾರಣಕ್ಕೂ 2 ಕಾರಣಕ್ಕೂ ನಾನು ಇದನ್ನು ತರಿಸ್ಕೊಂಡೀನಿ. ಮಾಡಿದ್ವಿ ಒಂದು 12 ರೊಟ್ಟಿ ಅಷ್ಟು ಮಾಡಿದ್ವಿ. ಒಂದು ಹಾಗಾಗಿ ಮತ್ತೆ ಈಗ ರಾತ್ರಿ ರೊಟ್ಟಿ ಮಾಡ್ಬೇಕು. ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡಿದ್ವಿ. ನಮ್ಮ ಮನೆಗೆ ಇವಾಗ ತೊಗರಿ ಕಾಳು ಪಲ್ಯ, ಬಿಸಿ ಜೋಳದ ರೊಟ್ಟಿ. ಬರ್ರಿ ನಮ್ಮ ಮನೆ ಊಟಕ್ಕೆ. ಮಜ್ಜಿಗೆ, ಅನ್ನ, ಇಷ್ಟೇ ನೋಡ್ರಿ. ಇಲ್ಲಿ ಕಾಣಿಸೇ ಹೋಲ್ತ್ರಿ ನಿಮ್ಗದು. ಇಲ್ಲಿಟ್ಟು ಇಷ್ಟೊಂದು ಇಟ್ಟೈತೈತಿ. ಇಷ್ಟಿಟ್ಟು ಡ್ರೆಸ್ಸಿಗೆ ಇಟ್ಬಿಡುತ್ತೆ. ಅದನ್ನೇ ಇದು ತೊಗೊಂಡು ಒರೆಸ್ಕೊಂತೀವಲ್ಲ, ಇದು ಆಗಿಬಿಡುತ್ತೆ. ಬರೀ ಊಟ ಮಾಡೋಣ. ಬರೀ ಮನೆಯದ್ದು ಊಟ ಆಯ್ತು, ನಮ್ಮ ಸಾನೆದು ಊಟ ಆಯ್ತು. ಇವಾಗ ನಾನು ಊಟ ಮಾಡೋದು. ಒಂದು ಊಟ ಆಯ್ತು ರೀ. ಫೋನ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಶೋ ಮಾಡೋದು. ನಿಮಗೆ ಹಂಗೆ ಮಾಡ್ತೀವಿ. ಮಮ್ಮಿ ಹೆಂಗೆ ಹೋಗ್ತೀನಿ ನೀನು? ಹಲೋ ಮಮ್ಮಿ ಹೆಂಗೆ ಹೋಗ್ತೀನಿ? ದಿನಕ್ಕೆ ಒಂದು ಟೈಮ್ ನಮ್ಮ ಮನೆಗೆ ಬಂದು ಹೋಗ್ಲಿಕ್ಕಂತ ಸಮಾಧಾನ ಆಗಲ್ರಿ ಅವಾಗ. ಬನ್ನಿ ನಾನು ಊಟನ ಅದೇ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಾಕ್ತೀನಿ. ಊಟ ಮುಗಿಸ್ಕೊಂಡು ರೌಂಡು ಮುಲ್ಕೊಂಬಂದಿದ್ದಾಯ್ತು. ಮರೆ ಇಲ್ಲೇ ನನ್ನ ಜೊತೆ ಆಡ್ಕೊಂತ ಇಲ್ಲೇ ಮುಲ್ಕೊಂಡನ ನೋಡ್ರಿ. ಆಟ ಆಡ್ಕೊಂತ ಇಲ್ಲೇ ಮುಕ್ಕೊಂಡ್ವಿ. ಇಬ್ರು ಅಲ್ಲೇ ನಿದ್ದೈತೈತಿ, ಅವನಿಗೆ ಅಲ್ಲೇ ನಿದ್ದೈತಿ. ನಮ್ಮ ಸಾನು ಹಿಂದ್ಗಡೆ ಗಾದಿ ಮೇಲೆ ಆಕೆ ಅಲ್ಲೇ ಆಟ ಆಡಕತ್ತಿದ್ದ ಅಲ್ಲಿ ಮುಕ್ಕೊಂಡು. ಇಲ್ಲಿ ನಮ್ಮ ಜೊತೆ ಮಾರನ ಜೊತೆ ಆಟ ಆಡ್ಕೊಂತ ಅವ ಅಲ್ಲೇ ಮುಕ್ಕೊಂಡ, ನಾನು ಇಲ್ಲೇ ಮುಕ್ಕೊಂಡಿದ್ದೆ. ಏನಿಲ್ಲ, ಮೊನ್ನೆ ನಾನು ವಿಷಯದಾಗ ಒಂದು ಡ್ರೆಸ್ ಆರ್ಡರ್ ಮಾಡಿದ್ನಲ್ರಿ, ರೆಡ್ ಕಲರು.
ಯಾವಾಗ ಹಾಕ್ಕೊಂತೀನಿ ಅನ್ನೋದು. ಇನ್ನೇ 2 ದಿನ ಆಗಿಂದ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. ಹೀಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಡ್ರೆಸ್ ರೆಡಿ ಮಾಡ್ಕೊಂಡ್ರೆ ಆಯ್ತಂತಂದು ಇವಾಗ ಡ್ರೆಸ್ ರೆಡಿ ಮಾಡ್ಕೊತೀನಿ. ಅದು ತುಂಬಾ ಲೆಂತ್. ಇವ್ರು ಲೈನಿಂಗ್ ಹೆಂಗೆ ಅಟ್ಯಾಚ್ ಮಾಡ್ಯಾರ ಅಂದ್ರೆ ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟಾರೆ ಇವ್ರು. ಹಿಂದೆ ಏಕ ಲೈನಿಂಗ್ ಈ ಥರ ಕಟ್ಟಿಲ್ಲ, ಫುಲ್ಲು ಇದು ಎತ್ತಿಲ್ಲ, ಇದು ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ರೆ ಇದನ್ನ ಇವಾಗ ಇದನ್ನೆಲ್ಲನೂ ಬಿಚ್ಚಿ ಯಾವ ಥರ ಸ್ಟಿಚ್ ಮಾಡೋದಂತ ನೋಡೋಣ ಬನ್ನಿ. ಇದು ಬಿಚ್ಚೋದೊಂದು ದೊಡ್ಡ ಪ್ರಾಬ್ಲಮ್ ಆಗೈತಿ, ಮತ್ತೇನೂ ಇಲ್ಲ. ಯಾಕಂದ್ರೆ ಫುಲ್ಲು ಲೈನಿಂಗ್ ಇದನ್ನ ಅವರು ಲೈನಿಂಗ್ ಸಪ್ರೇಟ್ ಅಟ್ಯಾಚ್ ಮಾಡಿಲ್ರಿ, ಫುಲ್ ಇದ್ರ ಜೊತೆನೇ ಅಟ್ಯಾಚ್ ಮಾಡಿಬಿಟ್ರ. ಹಂಗಾಗಿ ಇದನ್ನ ಯಾವ ಥರ ಬಿಚ್ಚೋದಂತಂದು ಅದೇ ಕನ್ಫ್ಯೂಸ್ ಆಗೈತೆ ನನಗೀಗ. ನೋಡಿ ಯಾವ ಥರ ಬಿಚ್ಚೋದಿಲ್ಲ ಆದರೂ ಒಂದೆರಡು ಹೊಲಿಗೆ ಬಿಚ್ಚಿ ನೋಡ್ತೀನಿ, ಆಮೇಲೆ ಗೊತ್ತಾಗುತ್ತಾ ಯಾವ ಥರ ಬಿಚ್ಬೋದು ಅಂತಂದು. ಇದು ಲೈನಿಂಗ್ ಫುಲ್ಲು ಸಪ್ರೇಟ್ ಅವರು ಅಟ್ಯಾಚ್ ಮಾಡಿದ್ರೆ ಸರಿ ಹೋಗ್ತಿತ್ತು. ಫುಲ್ ಅವ್ರು ಏನು ಮಾಡ್ಯಾರ ಗೊತ್ತಾ, ಇಲ್ಲಿಂದ ಬಾಡಿ ಪಾರ್ಟ್ ನಾವೀಗೆ ಇತ್ತು ಫುಲ್ ಅಂಬ್ರೆಲ್ಲ ಹೆಂಗೆ ಒಂದೇ ಲೆವೆಲಿಗೆ ಕಟ್ ಮಾಡ್ತೀವಿ ಅಲ್ಲ, ಈ ಥರ ಫುಲ್ಲು ಕಟ್ ಮಾಡಿ ಅವರು ಫುಲ್ ಅಟ್ಯಾಚ್ ಮಾಡಿಬಿಟ್ರು ಅದನ್ನು. ಹಂಗಾಗಿ ಅದು ಹಂಗೆ ಬಿಚ್ಚಕ್ಕ ಇದು ಅನ್ಸಲ್ಲ. ಇದ್ರೂ ನೋಡೋಣ್ರಿ, ಬಿಚ್ಚಕ್ಕ ಟ್ರೈ ಮಾಡೋಣ. ಓಕೆ, ಒಂದು ಹೊಲಿಗೆ ಬಿಚ್ಚಿದೆ ಅಂದ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಬಿಚ್ಬೋದು ಅಂತಂದು. ನೋಡಿ ನೋಡ್ರಿ, ಅವರು ಲೈನಿಂಗು ಸಪ್ರೇಟ್ ಅಟ್ಯಾಚ್ ಮಾಡಿಲ್ಲ, ಅಲ್ಲಿ ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡ್ಯಾರ. ನಾವು ಆಮೇಲೆ ಅದನ್ನು ಅಟ್ಯಾಚ್ ಮಾಡ್ಕೊಳಕ್ಕೆ ಬರುತ್ತಾ, ಆಮೇಲೆ ಅಟ್ಯಾಚ್ ಮಾಡ್ಕೊತೀನಿ ನಾನು. ಈ ಥರ ಡ್ರೆಸ್ನ ನಾವು ಕೇರ್ಫುಲ್ಲಾಗೆ ಇದು ಮಾಡ್ಬೇಕ್ರಿ, ಯಾಕಂದ್ರೆ ಕೆಲವೊಂದು ಸರಿ ಸೇಪ್ ಎಲ್ಲ ಹಾಳಾಗೋಗುತ್ತಾ. ಹಾಗಾಗಿ ನೋಡಿಕೊಂಡು ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ನಾನು ಇದನ್ನ ಸಪ್ರೇಟ್ ಮಾಡ್ಕೊಂಡು ಇವಾಗ ಬಿಚ್ಚಿ ಸ್ಕಾಫ್ ದೊಡ್ಡದಿದ್ರಿ ಇದೀಗ ಇಷ್ಟು ಒಂದು 2 ಮೀಟ್ರ್ 2.5 ಮೀಟ್ರನೇ ಇರ್ಬೋದು, ಜಾಸ್ತಿನೇ ಐತೆ. 2.5 ಮೀಟ್ರ್ಕಿನ ಇಷ್ಟು ಐತಿ. ಈಗ ಇಷ್ಟಿದ್ರೆ 2 ಮೀಟ್ರ್ ಐತಂತ ಅರ್ಥ. ಇದನ್ನು ಸಪ್ರೇಟ್ ಮಾಡ್ಕೊಂಡಿನಿ. ಇವಾಗ ಇದನ್ನ ಲೈನಿಂಗ್ ಸಪ್ರೇಟ್ ಮಾಡ್ಕೊಂಡಿನಿ. ಇವಾಗ ಏನಿಲ್ರಿ, ಇದನ್ನ ಜಸ್ಟ್ ನಮಗೆ ಎಷ್ಟು ಉದ್ದ ಬೇಕು ನೋಡು, ಈ ಥರ ನಾವು ಇವಾಗ ಈ ಥರ ಡ್ರೆಸ್ ಎಲ್ಲ ಕಟ್ ಮಾಡ್ತೀವಲ್ರಿ, ಅಂಬ್ರೆಲ್ಲ ಆ ಥರ ಡ್ರೆಸ್ ಕಟ್ ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ, ಅದೇ ಥರ ನಾವು ಇದನ್ನು ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ 4 ಭಾಗವಾಗಿ ಫೋಲ್ಡ್ ಮಾಡ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕು ಇಲ್ಲಿ ಈ ಥರ ಅಳತೆ ಮಾಡ್ಕೊಂಡು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೋಬೇಕು. ನನಗೆ ಈಗ ಇಲ್ಲಂದ್ರೆ ಒಂದಿಷ್ಟು ಹೋಗುತ್ತಾ, ಒಂದಿಷ್ಟು ಕಟ್ ಮಾಡ್ತೀನಿ. ಒಂದಿಷ್ಟು ಕಟ್ ಮಾಡ್ತೀನಿ. ನೋಡಿ ಈ ಥರ
ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಇದನ್ನು ನಮ್ಗೆ ಎಷ್ಟು ಲೆಂತ್ ಬೇಕು ನೋಡು ಅಷ್ಟು ಲೆಂತ್ ನೋಡಿಕೊಂಡು ಸ್ವಲ್ಪ ನಮ್ಗೆ ಲೆಂತ್ಕಿನ್ನ ಒಂದು 2 ಇಂಚು ಅಥವಾ 2.5 ಇಂಚು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಕೆಳಗಾದರೂ ಚಿಂತಿಲ್ಲ, ಬಟ್ಟೆನ ವೇಸ್ಟ್ ಮಾಡಬಾರ್ದು. ಇವಾಗ ನಾನು ಲೆಂತ್ ನೋಡ್ಕೊತೀನಿ. ಲೆಂತ್ ಎಷ್ಟು ಬೇಕಂದ್ರೆ ನಮ್ಗೆ ಇದನ್ನ ಇವಾಗ ನೀಟಾಗಿ ಲೆಂತ್ ನೋಡ್ಕೊಳ್ಳೋಣ. ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕ್ರಿ. ಫೋಲ್ಡ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಯಾಕಂದರೆ ಇದು ಒಂಥರ ಜಾರ್ಜೆಟ್ ಬಟ್ಟೆ ಐತಲ್ಲ, ಆ ಥರ ಜಾರ್ಜೆಟ್ ಬಟ್ಟೆ ಇದು. ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಬಟ್ಟೆ, ಆಮೇಲೆ ಹೆಚ್ಚು ಕಮ್ಮಿ ಬಟ್ಟೆ ಬರಬಾರ್ದ್ರೆ ಹಂಗಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿಗೆ ಲೆಂತ್ ಬಂದು ನಂದು 42 ಇಂಚ್ ಐತಿ. ನನಗೆ 38 39 ಆದ್ರೆ ಫುಲ್ಲು ಲೆಂತ್ನ ಆಗುತ್ತೆ. ಹಂಗಾಗಿ ನಾನಿಲ್ಲಿ 41 ಇಂಚ್ ಐತಲ್ಲ ಅದಕ್ಕೆ ಇದು ಮಾಡಿ ನಾನಿಲ್ಲಿ ಮೇಲ್ಗಡೆ ಒಂದು 3 ಇಂಚಷ್ಟು ಲೈನಿಂಗ್ನ ಕಟ್ ಮಾಡ್ಕೊತೀನಿ. 3 ಇಂಚಷ್ಟು ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕರೆಕ್ಟ್ ಆಗುತ್ತೆ ನನಗೆ. ಬನ್ನಿ ನೋಡಿ, ಡ್ರೆಸ್ ಎಲ್ಲ ರೆಡಿ ಆಯಿತು. ಚೆನ್ನಾಗಿ ಫಿಟ್ಟಿಂಗ್ ಸಹ ಕರೆಕ್ಟಾಗಿ ಕುಂತೈತಿ. ನಾ ಒಳಗಡೆ ಟಿ ಶರ್ಟ್ ಏನು ಬಿಚ್ಚಿಲ್ಲ, ಟಿ ಶರ್ಟ್ ಮೇಲೆ ಹಾಕ್ಕೊಂಡೀನಿ. ಇಲ್ಲಿ ಸೈಡು ಈ ಥರ ಟಕ್ಸ್ ಹಿಡಿತಾರಲ್ಲ, ಟಕ್ಸ್ ಹಿಡಿಬೇಕಾದ್ರೆ ಬಟ್ಟು ರಾಂಗಾಗಿ ಟಕ್ಸ್ ಹಿಡಿದ್ಬಿಟ್ಟಾರ ಅವರು. ಇನ್ನೊಂದು ಸ್ವಲ್ಪ ಇತ್ತ ಟಕ್ಸ್ ಹಿಡಿದಿದ್ರೆ ಚೆನ್ನಾಗಿ ಬರ್ತಿದ್ವು. ಒಂದು ಸೈಡ್ ಫುಲ್ಲು ಆದಂಗೆ ಆಗಿಬಿಟ್ಟವ. ಆಮೇಲೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಟಕ್ಸ್ ಇಡಬೇಕಾಗಿತ್ತು, ಚೆನ್ನಾಗಿ ಅನ್ನಿಸ್ತಿದ್ವು. ಅಲ್ಲಿ ಸ್ಲೀವ್ ಈ ಥರ ಇದಾವಲ್ಲಿ ತುಂಬಾ ಚೆನ್ನಾಗಿ ಅನ್ಸಕತ್ತೈತ್ರಿ. ವರ್ಕು ಬಂದಿದ್ದು ನೋಡ್ರಿ. ನಮ್ಮಂಗೆ ಕುಳ್ಳಕ್ಕಿದ್ವಿ ಅಂದ್ರೆ ಯಾವ ಡ್ರೆಸ್ ಇದ್ರೂ ವೇಸ್ಟ. ನಾವು ಎಲ್ಲ ಡ್ರೆಸ್ಸನ್ನು ಕಟ್ ಮಾಡಿನ ಹೊಲಿಬೇಕು. ಅಷ್ಟೊಂದು ಬಟ್ಟೆ ಹಾಳು ಮಾಡ್ತೀವಲ್ಲ ನಾವು ಕುಳ್ಳಕ್ಕಿದ್ದಾರು. ಬಟ್ಟು ಯಾವುದಾದ್ರೂ ಬಟ್ಟೆ ಬೇಕಂದ್ರೆ ಕುಳ್ಳಕ್ಕಿದ್ರೆ ಅರ್ಧ ಬಟ್ಟೆನ ಕಟ್ ಮಾಡಿ ಹೊಲಿಬೇಕು. ನಮ್ಮ ಸೈಜ್ ಅಂತೂ ಬಟ್ಟೆ ಎಲ್ಲಿ ಸಿಗೋದಿಲ್ಲ, ಹಂಗಾಗಿ ಕಟ್ ಮಾಡಿನ ಹೊಲಿಬೇಕು. ನೋಡಿ, ಸ್ಲೀವ್ಸ್ಗೆ ನಾನು ಏನು ಒಳಗಡೆ ಬಟ್ಟೆ ಏನು ಅಟ್ಯಾಚ್ ಮಾಡಿಲ್ಲ. ಬನ್ನಿ, ನಾನು ಇವಾಗ ವೇಲ್ ಹಾಕ್ಕೊಂಡು ತೋರ್ಸಾಕತ್ತೀನಿ. ಎಷ್ಟು ರಿಚ್ಚಾಗಿ ಕಾಣಿಸಕತ್ತೈತಲ್ರಿ. ನಂಗಂತರೂ ಪರ್ಸ್ನಲ್ಲಾಗಿ ನಂಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಡ್ರೆಸ್ಸು. ಎಷ್ಟು ದಿನದ ಆಸೆ ರೀ ಈ ಥರ ಡ್ರೆಸ್ ತೊಗೋಬೇಕಂತಂದು. ಈ ಥರ ಲಾಂಗ್ ಡ್ರೆಸ್ ಆಗೋದಕ್ಕೆ ನಾನು ಡ್ರೆಸ್ ತೊಗೋತಾ ಇದ್ದಿಲ್ಲ. ನಮ್ಮ ಮನೆಯವ್ರು ಅಂತಿದ್ರು, ಇರೋದದು ಇನ್ನೊಂದು ಸ್ವಲ್ಪ ಎತ್ತರ ಇದ್ದರೆ ಎಲ್ಲೋ ಡ್ರೆಸ್ ಹಾಕಿದ್ವು, ಕುಳ್ಳಕ್ಕೆ ನೀನು ಯಾರಿರು ಅಂತಿದ್ರು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ್ತೆ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಆಲ್